ಏನಿಲ್ಲಪ್ಪ ನನಗೇನು ಇದು ಅನ್ಸೈಟಿ ಬಗ್ಗೆ ಆಗಿ ಯಾವುದೇ ಅಂತ ಇದು ನೋಡಿ ಸರ್, ಇವಾಗ ಒಂದು ಅದು ಹಾಗೆ ಇಲ್ಲ, ಇನ್ನು ನೆಟ್ಟೆ ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಮಾಡ ವೈಫೈ ಕೇಳ ತೆಗೆದು ಸರ್ ಜೆಸಿಬಿ ಇದೆ ನಮ್ದೆಲ್ಲ ಅವ್ರ ಜೊತೆ ನಾನು ಹೇಳೋದು ಈಗ ನಾನಲ್ಲಪ್ಪ ನೀವು ತಗೊಂಡ್ರೆ ಮೊಬೈಲ್ ಈಗ ಇನ್ನೂ ಬೀಡಿಂಗ್ ಆಗಿದೆ ಕರೀತಲ್ಲಿ ಹೇಳೋ ಪ್ರಶ್ನೆ ಅಲ್ಲ. ಈಗ ತನಕ ನೋವಾಗಿ ಯಾರು ಅಂತ ಬಂದರೆ ನಾವು ಯಾಕೆ ಬಂದು ಆಯಿತು, ನೀವು ಲೈಟ್ ಇರುತ್ತೆ ವ್ಯವಸ್ಥೆ ಮಾಡಿ ಎಲ್ಲದನ್ನು ಹಾಕ್ತೀರಿ ಒಳಗೆ ಯಾರು ಹೇಳಿ ಮೇಡವ್ರು ಹಾಕೋರೆ ಅಂತ ಹಾಕಿದ್ರೆ ಯಾವ ಈ ಥರ ಹಾಕ್ತಾರೆ ಬೆಳಿಗ್ಗೆವರೆಗೆ ಏನಾದರೂ ಯಾರಾದರೂ ಡೆತ್ ಆದರೆ ಇನ್ನೊಂದಾದ್ರೆ ಯಾರು ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ. ಈಗ ಸಮಯ ಸುಮಾರು ಒಂದು 12 ಗಂಟೆನೇ ಆಗಿದೆ. ಏನು ಸಕಲೇಶಪುರದಲ್ಲಿ ಒಂದು ಅವೈಜ್ಞಾನಿಕವಾಗಿ ಹಂಪ್ನ ನಿರ್ಮಿಸಿದ್ರು ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಮುಂಭಾಗ. ಅದರಲ್ಲಿ ಸುಮಾರು ಜನ ಬೈಕ್ ಸವಾರರು ಬಿದ್ದು ಶಾಶ್ವತವಾಗಿ ಅಂಗವಿಕಲರಾದರು. ಕೇವಲ 24 ಗಂಟೆ ಆಗಿದ್ದು ಅಷ್ಟೇ ಈ ಹಂಪ್ನ ನಿರ್ಮಿಸಿ. ಆ ಹಂಪ್ಸಿಗೆ ಒಂದು ಸುಣ್ಣ ಬಣ್ಣ ಏನು ಹೊಡಿದಲೆ ಏನೂ ಮಾಡದಲೆ ಇವತ್ತು ಆಟೋಗಳು ಪಲ್ಟಿ ಆಯಿತು. ಆಮೇಲೆ ಸುಮಾರು ಬೈಕ್ಗಳು ಬಿದ್ದು ಸುಮಾರು ಜನ ಬಿದ್ದು ಶಾಶ್ವತವಾಗಿ ಅಂಗವಿಕಲರಾದರು. ಅದಾದ್ಮೇಲೆ ಸುಮಾರು ಜನನ ನಾವು ಹಾಸನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ತಾನೆ ಈ ಹಂಸ್ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಇವತ್ತಿನ ದಿನ. ಆ ಹೋರಾಟದ ಪ್ರತಿಫಲ ಇವತ್ತು ಆ ಹಂಸ್ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಆ ಹಂಸ್ನ ರಾತ್ರೋರಾತ್ರಿ ಆ ಇಂಜಿನಿಯರ್ಸ್ ಆ ಸ್ಥಳಕ್ಕೆ ಬಂದು ಹಂಸ್ನ ತೆರವುಗೊಳಿಸುವಂತ ಕೆಲಸ ನಡೀತಿದೆ. ಈಗ ಸುಮಾರು 12 ಗಂಟೆ ಇವತ್ತು ಆ ಹಂಸ್ನ ತೆರವುಗೊಳಿಸ್ತೀವಿ. ಈ ರೀತಿ ಅವೈಜ್ಞಾನಿಕವಾಗಿ ಎಲ್ಲಿ ಕಾಮಗಾರಿನ ಮಾಡ್ತೀರಾ ಅಲ್ಲಿ ಪ್ರತಿಭಟಿಸಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಪ್ರತಿಭಟನೆಗೆ ಹಕ್ಕಿದೆ, ಪ್ರತಿಭಟಿಸಲಿಕ್ಕೆ ಹಕ್ಕಿದೆ. ಇವತ್ತು ಆ ಹಕ್ಕನ್ನ ಯಾರ ಕೈಲೂ ಕಿತ್ಕೊಳ್ಳೋಕೆ ಆಗಲ್ಲ. ಯಾಕಂತಂದ್ರೆ ಆ ಪ್ರತಿಭಟನೆಗೆ ಏನು ಒಂದು ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಯಾಕಂತಂದ್ರೆ ಇವತ್ತು ಸುಮಾರು ಜನ ಈ ಹಂಪಲ್ಲಿ ಬಿದ್ದು ಶಾಶ್ವತವಾಗಿ ಅಂಗವಿಕಲರಾದ್ರು, ಪ್ರಾಣವನ್ನು ಕಳ್ಕೊಳ್ಳೋ ಲೆಕ್ಕಾಚಾರಕ್ಕೆ ಹೋಗಿದ್ದಾರೆ. ಈ ತಕ್ಷಣಕ್ಕೆ ನಾವು ಇಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿ ನಾವು ತಿಳಿಸಿದ ತಕ್ಷಣ ಸಕಲೇಶಪುರದ ನಮ್ಮ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಹಾಗೆ ಎಸ್ಪಿ ಡ್ಯೂಟಿ ಮಾಡುವಂತ ಪೃಥ್ವಿ ಸರ್ ಇರ್ಬೋದು, ಪ್ರತಿಯೊಬ್ರು ಆರಕ್ಷಕ ಸಿಬ್ಬಂದಿ ಅವರೆಲ್ಲರೂ ಸಹ ಬಂದು ಇಲ್ಲಿ ನಿಂತ್ಕೊಂಡ್ರು. ಅದಾದ ನಂತರ ನಿಂತು ಬ್ಯಾರಿಗೇಡ್ಗಳನ್ನ ಹಾಕಿದ್ರು, ಇಲ್ಲಿ ನಡೆಯುವಂತ ಅನಾಹುತಗಳನ್ನ ತಪ್ಪಿಸಿದ್ರು.
ಆದ್ರೆ ಇವತ್ತು ಈಗ ನಾನು ಹೇಳೋದು ಏನಂತ ಅಂತಂದ್ರೆ ಮತ್ತೆ ಇಲ್ಲಿಗೆ ಸಂಬಂಧಪಟ್ಟ ಈ ಇಂಜಿನಿಯರ್ ಯಾರಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸಲೇಬೇಕು. ಯಾಕೆ ಅಂತಂದ್ರೆ ಇದು ಅವೈಜ್ಞಾನಿಕವಾಗಿ ಇದೆ, ಬಂದು ಇದನ್ನ ತೆರವುಗೊಳಿಸಿ ಅಂದ ತಕ್ಷಣ ತತ್ಕ್ಷಣಕ್ಕೆ ಅವರು ಸಹ ಬಂದು ಅವರು ಸಹ ಸ್ಥಳದಲ್ಲಿ ನಿಂತುಕೊಂಡು ಆ ಹಂಸನ ತೆರವುಗೊಳಿಸುವಂತ ಕೆಲಸ ಮಾಡ್ತಾರೆ. ದಯವಿಟ್ಟು ನಾನು ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ನಾನು ಹೇಳೋದು ಹಂಸನ ತೆರವುಗೊಳಿಸ್ಕೊಟ್ರಿ ಹೌದು, ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ. ನಾವು ನೋಡಬಹುದು ಸಂಪೂರ್ಣ ಹಂಸ ತೆರವುಗೊಳಿಸುವಂತ ಕೆಲಸ ನಡೀತಾ ಇದೆ. ಮತ್ತೆ ವಿಶೇಷವಾಗಿ ಮಲೆನಾಡು ರಕ್ಷಣಾ ಸೇನೆಯ ಸಕಲೇಶಪುರ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ರಾತ್ರಿ 2 ಗಂಟೆ ಆಗಲಿ ಇಲ್ಲಿ ಯಾರನ್ನು ನಾವು ಬಿಟ್ಕೊಡಲ್ಲ, ನಮ್ಮ ಸಾರ್ವಜನಿಕರನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳಿ ಎಲ್ಲ ಪದಾಧಿಕಾರಿಗಳು ಸಹ ಇಲ್ಲಿ ಬೀಡು ಬಿಟ್ಟು ಇವತ್ತು ಈ ಹಂಸನ ತೆರವುಗೊಳಿಸುವಂತ ಕೆಲಸನ ಮಾಡ್ತಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದನ ತಿಳಿಸ್ತೀನಿ ಸ್ನೇಹಿತರೆ. ಹಾಗೇನೆ ವಿಶೇಷವಾಗಿ ಅಧಿಕಾರಿಗಳಿಗೂ ಸಹ ನಾನು ಧನ್ಯವಾದನ ತಿಳಿಸ್ತೀನಿ, ಹಾಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತೀನಿ ಅಂತ ಹೇಳಿ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ. ನಮಸ್ತೆ.